Hey guys, welcome back to Mr. Mrs. YouTube channel. ಸಂಜೆ ಆಗಿಬಿಟ್ಟೈತಿ, ಬೆಳಗ್ಗೆಯಿಂದ ವ್ಲಾಗ್ ಮಾಡೋಕ್ಕಾಗಿಲ್ಲ. ಸೊ ಈಗ ಸ್ವಲ್ಪ ಫ್ರೀ ಆಗೀನಿ. ಸೊ ಈಗ ಸ್ವಲ್ಪ ವ್ಲಾಗ್ ಈಗ ಸ್ಟಾರ್ಟ್ ಮಾಡಾಕತ್ತೀನಿ. ಸೊ ಈ ಮಳೆ ಬಂದು ಹೋತು ನಮ್ಮ ಕಡೆ. ನಿಮ್ಮ ಕಡೆ ಮಳೆ ಎಲ್ಲ ಹೆಂಗೈತಿ? ಕಡೆನೂ ಮಳೆ ಎಲ್ಲ ಚಲೋ ಇರ್ಬೋದು, ಇಲ್ಲಂತರೂ ಮಳೆ ಡೈಲಿ ಬರಾಕತ್ಬಿಟ್ಟೈತಿ. ಸೊ ಇವತ್ತು ಏನೊಂದು ಪ್ಲ್ಯಾನ್ ಮಾಡೀವಿ ಅಂದ್ರೆ, ಪ್ರೇಮಿಗೆ ಫೋನ್ ಮಾಡಿದ್ದ. ಎಷ್ಟು ದಿನ ಆದಮೇಲೆ ಇವತ್ತು ಹೇಳಾಕತ್ತ ನನಗೆ ಎಲ್ಲರೂ ಹೊರಗೆ ಊಟಕ್ಕೆ ಹೋಗೋಮೇನು ಅಂತೇಳಿ. ಪಾಪ ಸ್ವಂತ ಆಗಲಿ ದೀಪ ಆಗಲಿ ಮನ್ಯಾಗ ಮಾಡಿ ಅವ್ರಿಗೂ ಬ್ಯಾಸ್ ಆಗಿರ್ತೈತಿ. ಅದೇ ಮಾಡಿದ್ದು, ಅವ್ರವ್ರು ಮಾಡಿ ಅವ್ರವ್ರು ತಿಂದು. ಸೊ ಯಾವಾಗ ಒಂದು ಸಲ ಹೊರಗೆ ಹೋಗ್ಬೇಕಂತ ಮಾಡೀವಿ. ಹೋಗೋಮು ಅದಕ್ಕೂ ಮುಂಚೆ ಸ್ವಲ್ಪ ಚಹಾ ಮಾಡ್ಕೊಂಡು ಕುಡಿಯಾಕತ್ತೀನಿ. ಸ್ವಂತ ಬಟ್ಟೆಗೆ ಹಾಕುತ್ತಾಳೆ. ನನ್ನ ಸಲ ಬ್ಲ್ಯಾಕ್ ಟೀ ಮಾಡ್ಕೊಂಡು ಸಂಜೆ ಟೈಮ್ನಾಗ ಬಿಸಿ ಚಹಾ ಕುಡಿದು ಮುಂದೆ ತಲೆ ಹೊಡ್ತಾ ಮುಂದೆ ನೋಡೋದು. ಟೈಮ್ ಇಲ್ಲ, ಟೇಬಲ್ ಇಲ್ಲ. ಸಂಜೆಗೆ ಟೈಮು ಬಂತು, ಈಗ ಬಟ್ಟೆ ಒಣ ಹಾಕ್ಬೇಕಂತ ಹಾಕ್ಬಿಡಮ್ಮ. ಮಳೆ ಬಂತಂದ್ರೆ ಹಂಗೆ ತೊಯ್ಲಿ ಅವಂಗ ಡಬಲ್ ವಾಶ್ ಹಾಕ್ಬರ್ತೇನಿ. ಹಾಂ, ನಾ ಮರಿ ತೊಗೊಂಡು ಟಿಪಾಸ್ತೀನಿ. ನನಗೆ ಬ್ಲ್ಯಾಕ್ ಟೀ ಯಾಕೆ ಕುಡಿತೀನಿ ಅಂತ ಜಾಸ್ತಿ, ಈಗ ಹಾಲು ಹಾಕಿ ಚಹಾ ಮಾಡ್ಬಿಡ್ತೀನಿ. ನನಗೆ ಅನ್ಸುತ್ತೆ ಹಾಲೊಳಗೆ ಚಹಾ ಪುಡಿ ಹಾಕೋಣ, ಆ ಹಾಲೊಳಗಿರೋದು ಒಂದು ಏನು ವಿಟಮಿನ್ಸ್ ಇರ್ತಾವೆ, ಕ್ಯಾಲರೀಸ್ ಅವೇನಿರ್ತಾವೆಲ್ಲ ನಾವು ಮಿಸ್ಯೂಸ್ ಮಾಡ್ಕೋತೀವಿ ಅನ್ಸ್ಕೊತೈತಿ. ಯಾಕಂದ್ರೆ ಟೀ ಪೌಡ್ರ್ ಅದ್ರೊಳಗೆ ಹಾಕಿದ್ಗಳೇ ಅದು ಚಹಾ ಅನಿಸುತ್ತೆ. ಸೊ ಹಾಲು ಒಂದು ಪ್ರೋಟೀನ್ ಸೋರ್ಸ್ ಆಗಿ ಕನ್ಸ್ಯೂಮ್ ಮಾಡಬೇಕು. ಏನಾರ ಬಾಡಿಗೆ ರೀಚಾರ್ಜ್ ಬೇಕು, ಎನರ್ಜಿ ಒಂದು ಸ್ವಲ್ಪ ನಿದ್ದೆ ಬರಾಕತ್ತಿತ್ತು, ಕುಡಿಯಂಗೆ ಅನ್ಸಿತ್ತು ಅಂದ್ರೆ ಬ್ಲ್ಯಾಕ್ ಟೀ ಕುಡಿಬೇಕು. ಲೋಕೋತದ ಭಾಳ ದೂರ ಹೋಗುತ್ತೆ, ಮತ್ತು ಸೈಂಟಿಸ್ಟ್ ಆಗ್ಬಿಡ್ತೀನಿ ನಾನು. ಸೊ ಇಷ್ಟು ಅನ್ಸುತ್ತೆ ನನಗೆ. ಸೊ ಅದಕ್ಕೆ ನಾನು ಬ್ಲ್ಯಾಕ್ ಟೀನೇ ಕುಡಿತೀನಿ. ಸೊ ಇದು ಭಾಳ ಖುಷಿ ಕೊಡುತ್ತೆ ನನಗೆ. ಬ್ಲ್ಯಾಕ್ ಟೀ ಭಾಳ ಇಷ್ಟ ಆಗುತ್ತೆ ನನಗೆ ಕುಡಿಯೋಕ್ಕೆ. ಒಂದು ಫಾರ್ಮಲ್ ಪ್ಯಾಂಟು, ಒಂದು ಜಾಕೆಟ್ ಹಾಕೋಕೆ ಥಂಡಿಗೆ ರೆಡಿ ಆಗ್ಬಿಟ್ಟಿನಿ. ಸುತ್ತ ಒಜ್ಜೆ ಮೇಕಪ್ ಮಾಡ್ಕೊಳಕ್ಕೆ. ಮೇಕಪ್ ಹೆಂಗೆ ಮಾಡ್ಕೊಂಡಂದ್ರೆ ಅಂತ ಡಿನ್ನರ್ ಅಂತ ಅಂದ್ಗಳೇ ಫುಲ್ ಹೈ ಲೆವೆಲ್ ಆಗ್ಬಿಟ್ಟಾಳೆ. ತೋರಿಸ್ತೀನಿ ನೋಡ್ರಿ. ಭಾರಿ ರೆಡಿ ಆಗಿಲ್ಲ. ಲಿಪ್ಸ್ಟಿಕ್ಕ, ಮೇಕಪ್ಪ, ಹಾಂ ಮತ್ತು ಹಚ್ಕೋ ಲಿಪ್ಸ್ಟಿಕ್ ಫುಲ್ ರೆಡಿ ಆಗಿ ಡಿನ್ನರ್ ಕೊಂತೀವಿ ನಾವು. ಯಾಕೆ ಸ್ವಲ್ಪ ಏನಾರ ಫುಲ್ ಗಿಚ್ ರೆಡಿ ಆಗ್ಬೇಕು. ಹಾಂ, ಡಿನ್ನರ್ ಕೊಂತೀವಿ. ಡಿನ್ನರ್ಕ ಹಾಂ, ಇವತ್ತು ಹೊರಗೆ ಹೊಂಟಿವಲ್ಲ ಅದಕ್ಕಂದೆ. ಎಮರ್ಜೆನ್ಸಿ ಛತ್ರಿ ತೊಗೊಂಡೋಗ. ಹೌದಲ್ಲ, ಛತ್ರಿ ತೊಗೊಂಡು ಹೋಗು. ನೀನು ಇಟ್ಲ ಹೇಳಕ್ಕೆ ಬರಂಗಿಲ್ಲ. ಆಯ್ತು, ಮಳೆ ಜಡೆ ಕೂತಂದ್ರೆ ಅಲ್ಲೇ ಕೊಡ್ಬೇಕಾಗಿತ್ತು. ಮತ್ತು ರಾತ್ರಿ ರೆಸ್ಟೋರೆಂಟ್ ಅವ್ರಿಗೆ ಎಷ್ಟೊತ್ತಂತ ಗೊತ್ತಾ, ಅವ್ರದ್ದು ಮುಚ್ಚೋ ಟೈಮ್ ಇರ್ತದೆ. ನಡಿ ಹೊರಗಂತ ಆಮೇಲೆ ನಡಿ ಮ್ಯಾಲ ಹೋಗು. ನಡಿ ಮ್ಯಾಗ ಹೋಗಿ ಒಳ ತಳ ಬರ್ಬೇಕು. ಕರೆಯಾಕ ನಾವು ಬರ್ಬೇಕು. ಈಗ ರೆಡಿ ಆಗಿ ಒಂದು ತಂದಾರ ಇಲ್ಲಿ ಬರೋಣ. 10 ಮಂದಿಗೆ 10 ಮಂದಿ ಸಮಾಡ್ಸೋದೊಂದ, ಅವನೊಬ್ಬನ ಸಮಾಡ್ಸೋದೊಂದ. ಯಪ್ಪ, ಈಗ ಒಳ್ಳೆ ಮ್ಯಾಗ ತಳಗಿಳಿಬೇಕಾ? ನಿನಗೆ ಹತ್ತಾಚಾಲಿಗೆ ಹತ್ತಿಸ್ತೀನಿ. ನೀನು ಟ್ಯಾಕ್ಟ್ರಿ, ನಾ ಟೇಲರ್. ನೀನು ಟ್ಯಾಕ್ಟ್ರಿ, ನಾನು ಟೇಲರ. ಅಲ್ಲ, ನೀ JCB, ನೀ ಟಿಪ್ಪರ್. ಗೊತ್ತಾಗತ್ತೆ ಇಲ್ಲ. ನಾನ್ ವೆಜ್ ಮಾಡ್ರಿ ಗಮ್ಮನಾಗ್ತೈತಿ. ನೆನಪು ಬರ್ತೈತೆ. ಸಕ್ಕರ ಬಂದು ಅಂಜಿಸ್ಬಿಟ್ಟ. ಪಾಪ ಸುಂತ ಗೇಟ್ ತೆಗಿಯಾಗ್ತಿದ್ಲ. ದಡ್ಡೋಗ್ಬಿಟ್ಲು ಒಮ್ಮೆ. ಹೆಂಗೆ ಅನ್ಸೋದಾ? ನಾ ಮುಂದಿದ್ರೆ ನಾ ಅನ್ಸಿದ್ದಿಲ್ಲ. ಹಾಂ, ಹಂಗೆ ಕೂಲ ಅನ್ಸ್ಬೇಡ. ಕಂತಾಪುರಿ ಜಿಗಿದದು ಟಣ್ಣ ಅಂತೇಳಿ. ವಿನ್ನರ್ ಚಿಕನ್ ಡಿನ್ನರ್ ಎಲ್ಲರೂ ಹೊಂಟ್ಬಿಟ್ಟಿವಿ. ದೀಪನೂ ರೆಡಿ ಆಗ್ಯಾಳ, ಸುಂಟನೂ ರೆಡಿ ಆಗ್ಯಾಳ, ಪ್ರೇಮೂ ರೆಡಿ ಆಗ್ಯಾನ, ನಮ್ಮ ಹುಲಿನೂ ರೆಡಿ ಆಗೈತಿ. ಆರವ್ ಎಲ್ಲರೂ ಸೇರಿ ಇವತ್ತು ನಡಿ. ನನಗೆ ನೆನಪಿದ್ದಂಗೆ ಲಾಸ್ಟ್ ಡಿನ್ನರ್ ನಾವು ಹೋಗಿದ್ದು ಒಂದು 6-7 ತಿಂಗಳು ಆಗಿರ್ಬೋದು. ಈ ಡಿನ್ನರ್ಲ ಲಂಚಿಗೆ ಹೋಗಿದ್ವಿ. ಅದು ವ್ಯಾಲೆಂಟೈನ್ಸ್ ಡೇ, ಫೆಬ್ರವರಿಯಿಂದ ಈ ಸೆಪ್ಟೆಂಬರ್ 9ನೇ ತಿಂಗಳು. ಸೊ 7 ತಿಂಗಳು ಗ್ಯಾಪ್ ಆದಮೇಲೆ ಇವತ್ತು ಹೊಂಟು. ನಡೀತೇವೆ ನಾ ಮತ್ತು ಸ್ವಂತ ಮರೆಯಂಗಿಲ್ಲ. ನಾನು ತಳ ಬಂದು ನೆನಪಾಗೈತಿ. ಬರ್ರಿ ಮೇಡಮ್. ಎಲ್ಲಿಗಂತ ಇನ್ನೂ ಡಿಸೈಡ್ ಆಗಿಲ್ಲ. ಡಿಸೈಡ್ ಮಾಡ್ಕೋತ ಹೊಂಟಿ. ಎಲ್ಲಿ ಕರ್ಕೊಂಡ್ಟಿ? ಅವರು ಇಲ್ಲಿ ಬರತ್ತಾರ ಕ್ರೇಜಿ ಕಪಲ್. ಎಲ್ಲ ಸರಿ ಡಿನ್ನರ್ ಕೊಟ್ಟಿವಿ. ಯಾವುದಾರ ಹೋಟೆಲ್ ಫ್ಯಾಮಿಲಿ ರೆಸ್ಟೋರೆಂಟ್ ಮಾಡ್ಕೊಂಡು ಹೋಗೋಣ.
ಏನು ಹುಗಿ ಬಿಸ್ಕೆಟ್ ಹಾಕ್ತಾರೆ. ನೆಕ್ಸ್ಟ್ ಫೈನಲಿ ಬಂದೀವಿ ಈಗ ಇಲ್ಲಿ ಒಂದು ರೆಸ್ಟೋರೆಂಟ್ ಹೋಗಿದ್ವಿ. ಅಲ್ಲಿಂದ ಸ್ವಲ್ಪ ಇಷ್ಟ ಆಗಲಿಲ್ಲ, ಸೊ ಅಲ್ಲಿಂದ 5 ಕಿಲೋಮೀಟ್ರ್ ಬಂದೀವಿ. ಒಳ್ಳೆ ಜಾಗ ನೋಡಿಕೊಂಡು ಇದೆಲ್ಲ ನೋಡಿದ್ರೆ ಏನು ಗೊತ್ತಾಗುತ್ತೆ, KGF ಈಗ ಮೆನು ನೋಡಾಗುತ್ತೆ. ಮೆನು ಆರ್ಡ್ರ್ ಮಾಡೋ ಸ್ಟಾರ್ಟರ್ಸ್ ಏನಾರ ಆರ್ಡ್ರ್ ಮಾಡಿ. ನನಗಂತೂ ಇದು ಏನು ಗೊತ್ತಾಗಲ್ಲ, ಇದ್ರೊಳಗೆ ಏನು ತರಿಸ್ಬೇಕಂತೇಳಿ ಕನ್ಫ್ಯೂಸ್ ಆಗ್ಬಿಟ್ಟು ನಾನು ಫುಲ್ಲ. ಈಗ ಸ್ಟಾರ್ಟರ್ಸ್ ಹೇಳಿದ್ವಿ ಒಂದು 3, ಒಂದು ಪೆರಿ ಪೆರಿ ಫ್ರೆಂಚ್ ಫ್ರೈಸು, ಒಂದು ಚಿಕನ್ ತಂದೂರಿ, ಮತ್ತು ಅವು ಹೆಂಗೆ ನೋಡ್ತಾವ ನೋಡ ನನಗೆ ಯಾರೋ ಮೆನು ನೋಡ ಅವ್ನು ನೋಡಿ ನಗು ಬರಾಗ್ತೈತೆ ನನಗೆ. ಒಂದು ಗೋಬಿ ಮಂಚೂರಿಯನ್ ಒಂದೈತಿ. ನಮ್ಮ ಪ್ಲೇಟ್ ಹಚ್ಚಾಕುತ್ತಾರೆ ಈಗ. ಕಾಲು ಮಡಿಸ್ಕೊಂಡು ಆರಾಮ್ ಇದೆಲ್ಲ ಅಟ್ಮಾಸ್ಫಿಯರ್ ನೋಡ್ರಿ ಹೆಂಗೆ. ಇದೊಂದು ಆತು ಲಾರಿ, ಒಂದು ಜೀಪ. ಈಗ ನೋಡ ನಗ್ತಾ ನೋಡಿ. ಈಗ ಜೋರ ನಗಪ್ಪ, ಜೋರಾಗ. ಬರೀ ನೀವು ಶೋಗ ನೋಡ್ಬೇಕು ನೋಡ. ನೋಡ್ರಿ ಇಲ್ಲಿ ಇಬ್ರು 6, 3 ಯಾರು ನಮ್ಮೂರು ಅವ್ರಿಬ್ರು ಅವ್ರು ನೋಡುವಾಗ ಮಕ್ಕಳು ಬಿಟ್ಟು ಮಗುನ್ ಬಿಟ್ಟು ಕೇಸ್ ನೋಡಿ ಅವ್ರಿಬ್ರು ಹೆಂಗೆ ಮಾಡತ್ತಾರೆ ಪಾಪನ್ ಬಿಟ್ಟು. ಇದು ದೀಪ ತರಿಸಿದ ಫ್ರೆಂಡ್ಸ್, ಒಬ್ಬೊಬ್ರು ಒಂದೊಂದು ಸ್ಟಾರ್ಟರ್ಸ್ ತರ್ಸ್ಯಾರ. ಇದು ಫ್ರೆಂಡ್ಸ್ ದೀಪ ತರ್ಸ್ಯಾರ. ಪೆರಿ ಪೆರಿ ಹುಳಿ ಬರತ್ತಲ್ಲ, ಭಾಳ ಹುಳಿ ಐತೆ. ಹ್ಯಾಂಡ್ ವಾಶ್ ಮಾಡ್ಕೊಂಬರ್ಬೇಕಾ? ಆಯ್ತು. ಫಸ್ಟ್ ಅವ್ರು 3 ಮಂದಿ ಹೋಗಿದ್ರು ಹ್ಯಾಂಡ್ ವಾಶ್ ಮಾಡ್ಕೊಂಬರಕ್ಕೆ. ಆಮೇಲೆ ಎಲ್ಲ ಸೇರಿ ನಾನು ಒಬ್ಬನಿಗೆ ಕಳ್ಸ್ಯಾರ. ಬಡದ್ರಾಗ ಏನೋ ಬಂದೈತಿಲ್ಲ ಮತ್ತು ಚಿಕನ್ ತಂದೂರಿ ಲೆಗ್ ಪೀಸ್ ಥರ ಅಂದ ದೀಪಂದು ಪ್ರೇಮದು ಜಗಳ ಆಗತ್ತೆ. ತಂದೂರಿ ಜೊತೆ ಗ್ರೀನ್ ಚಟ್ನಿ ಭಾಳ ಇಷ್ಟ ನನಗೆ. ಸುನಿತಾ ಏನೂ ಜಾಸ್ತಿ ತಿನ್ನಕ್ಕೆ ಹೋಗಲ್ಲ ಚಿಕನ್ ಗಿಕನ್. ಇದು ವಿಂಗ್ ಇದು ನಿನ್ನ ಪೀಸ್ ಅಲ್ಲೇ ಐತೆ ನೋಡಿ ಸುಂತ ಹುಡ್ಕ್ಯಾಡದ್ರ ಚಿಕನ್. ಇದು ನಾ ಆರ್ಡ್ರ್ ಮಾಡಿದ್ದು ತಂದೂರಿ ಚಿಕನ್. ಏನು ಚಲೋ ಆಯ್ತಾ? ಯಾರು ಟೇಸ್ಟ್ ಮಾಡು ದೀಪ, ಯಾರ್ಯಾರಿಗೆ ಯಾವ ಟೇಸ್ಟ್ ನಾವು 7 ಪೀಸ್ ಟೇಸ್ಟ್ ಮಾಡ್ತೀವಿ ಫಸ್ಟ್. ಸುಂಟನ್ ಪೀಸ್ ಇದು ಇಲ್ಲೈತೆ ನೋಡಿ ಲಾಸ್ಟಿಗೆ. ಹಾಂ ಇದೆ, ಹೌದಲ್ಲ? ಇಲ್ಲೈತೆ ನೋಡಿ, ಇದೆ ನಿನ್ನ ಪೀಸ್. ತೋರಿ ಇಲ್ಲಿ ನೋಡ್ರಿ, ದೊಡ್ಡ ಇದಂತೂ ದೊಡ್ಡ ಪೀಸ್ ಐತೆ. ವಿಂಗ್ ಐತೆ, ಅದು ದೊಡ್ಡ ಪೀಸ್ ಐತೆ. ಎದು ಮಾಡಿಸ್ತಿದ್ದೆ ಸ್ವಚ್ಛ ಇರುತ್ತಲ್ಲ. ಮಂಚೂರಿಯನ್ ಬಂತು. ಇಷ್ಟಕ್ಕೆ ಎಲ್ಲರೂ ಔಟ್ ಆಗ್ಯಾರ. ಇನ್ನ ಗೋಬಿ ಮಂಚೂರಿ ಐತಿ ಹಾಕ್ಕೊಂಡ್ರಿಲ್ಲ ಕುಂತ ಗೋಬಿ ಹಾಕೋ. ನಿಜವಾಗ್ಲೂ ಅಷ್ಟು ದೂರದಿಂದ ಹುಡ್ಕಾಡ್ಕೊಂಡು ಬಂದಿದ್ದಕ್ಕೆ ಒಳ್ಳೆ ಫುಡ್ಡು ಕರೆಕ್ಟ್ ಐತಿ. ಹಾಂ ಚಲೋ. ಹಾಂ ಡ್ರಿಂಕ್ಸ್ ಅಲ್ಲಿ ಮೇಲೆ ಅಲೌಡ್ ಇದ್ದಂಗೆ ಐತದ. ನಾವೇನು ಡ್ರಿಂಕ್ಸ್ ಮಾಡ್ತೀವೋ ಬಿಡ್ತೀವಿ. ಇದೆ ನಮ್ಮ ಡ್ರಿಂಕ್ಸ್. ದೀಪ ಎಲ್ಲರಿಗೆ ಹಾಕಿ ತಾನೇ ಕುಡಿಲಿಲ್ಲ, ತನಗೆ ಇಷ್ಟ ಆಗಲ್ಲ ಅಂತೀಗ ಫುಲ್ ಖಾಲಿ ಬಿಟ್ಟು ಸ್ವಲ್ಪ ಹಾಕೋದಿಪ್ಪ ಇದ್ರೊಳಗೆ ನಿಮ್ಮ ಮಕ್ಕಳೊಳಗೆ. ಹಾಂ ಎಲ್ಲ ತಿಂದು ಸ್ಟಾರ್ಟರ್ಸ್ ಎಲ್ಲ ಆಗೈತಿ. ಈಗ ಊಟ ಆರ್ಡ್ರ್ ಮಾಡೀವಿ. ಊಟ ಬರೋದ ಲೇಟ್ ಆಗೈತಿ. ಎಲ್ಲರೂ ಕೈ ಒರೆಸ್ಕೊಂಡು ಕೂತ್ಬಿಟ್ಟಿವಿ ವೇಟಿಂಗ್ ಫಾರ್ ನೆಕ್ಸ್ಟ್ ಟ್ರಿಪ್. ಸಪ್ಪಂದಲ್ಲೇ ಇದು ಚಿಕನ್, ಇದು ಪನ್ನೀರ್ ಫುಲ್ ವೈಟ್ ಐತೆ ಅಂತೇಳಿ ಖಾರ ಇಲ್ಲ ಅಂತ ತಗೊಂಡ್ಬಿಟ್ಟಾರೆ. ಅದ್ರ ಜೊತೆ ಬಟರ್ ನಾನ್. ಮತ್ತೇನು ಹೇಳಿದ್ವಿ? ಬಿರಿಯಾನಿ ಹೇಳಿಲ್ಲ, ಅದು ಲಾಸ್ಟಿಗೆ ಬರುತ್ತಲ್ಲ, ಮುಗಿತಲ್ಲ ಇಷ್ಟೇ. ಈ ಪನ್ನೀರ್ ಯಾರಿಗೂ ಇಷ್ಟ ಆಗೋಲ್ದು ನೋಡಕ್ಕೆ. ತಿಂದ ಮೇಲೆ ಇದೇ ಬೇಕಂತಾರೆ. ನಾ ಆರ್ಡ್ರ್ ಮಾಡಿನಲ್ಲ, ಅದಕ್ಕೆ ಇವ್ರು ಎಲ್ಲರೂ ಭಯ ಬರ್ತಾರೆ. ವೈಟ್ ಕಲರ್ ಪನ್ನೀರ್
ಪನ್ನೀರ್ ಮಲೈ ಅಂತಾನೆ. ಪನ್ನೀರ್ ಮಲೈ ಏನು? ಹಾಂ ಚಲೋ ಹೇಳ. ಮಲೈ ಅಂದ್ರೆ ಹಾಲಾಗಿ ಕುಂತ ಪೂರ ಇದು ಏನು ನೋಡ್ರಿ ಹಾಲ ಇದನ್ನೇನು ನನಗೆಲ್ಲರೂ ಭಯ ಕೂತಾರಲ್ಲ ಇದು ಪನ್ನೀರ್ ಯಾಕೆ ತರಿಸಿ ಅಂತೇಳಿ ಫಸ್ಟ್ ಇದನ್ನು ನಾನು ಟೇಸ್ಟ್ ಮಾಡಿ ನೋಡ್ತೀನಿ ಮೊದಲು ಹೆಂಗೈತೆ ಅಂತ. ಆಮೇಲೆ ಐತಿ ರೀ ಮೈದಾ ತಿಂತೀನಿ ಯಾವಾಗ ಸಲ ತಿಂದೆ ನಾನು ಚಲೋ ಐತಿನ ನಾನು ಮತ್ತೆ ಸುಮ್ಕಿನ ಬೈತೀನಿ ನಾನು. ಏನಿದು ಚಿಕನ್ ಕಡಾಯಿ ಮಸಾಲ ಚಿಕನ್ ಕಡಾಯಿ ಎಲ್ಲ ಮಸ್ತ್ ಅದ ಸೂಪರ್. ಚಿಕನ್ ಬಿರಿಯಾನಿ ಇಲ್ಲಿ ಟೇಸ್ಟ್ ಮಾಡೋದು ನೋಡು ಹೆಂಗೈತಿ. ಹಾವು ಮಾಡು ನಾನು ಮಾಡ್ತಾನಲ್ಲ ಚಿಕನ್ ಬಿರಿಯಾನಿ ಹಾಗೆ ಐತು ಏನು ಅದಕ್ಕಿಂತ ಮಸ್ತ್ ಐತು ಹಂಗಿಲ್ಲ. ಅಷ್ಟ ಬಿರಿಯಾನಿ ಅನ್ಬೋದು ಅಷ್ಟು. ಫಸ್ಟ್ ಊಟ ನಾವು ಮುಗಿಸಿದ್ವಿ ಯಾಕಂದ್ರೆ ಒಂದು ಸ್ವಲ್ಪ ವೆಜ್ ಬಿರಿಯಾನಿ ಉಳಿದೈತಿ ಉಳಿಸ್ಬಾರ್ದು ಅಂತೇಳಿ ನಾವು ಕಷ್ಟಪಟ್ಟು ತಿನ್ನೋತ್ರ ಅವರು ಲಾಸ್ಟ್ ಮತ್ತೊಂದು ಸ್ಪ್ರೈಟ್ ತರಿಸಿದ್ವಿ. ಲೈಕ್ ನೋಡೋಣ ಸ್ಪ್ರೈಟ್ ಇವ್ರು ನೋಡಿದವ್ರು ಮತ್ತೆ ಬಿಯರ್ ಅನ್ಕೊಂಡ್ಬಿಡ್ತಾರೆ. ಬಿಯರ್ ಗ್ಲಾಸ್ ಒಳಗೆ ಸ್ಪ್ರೈಟ್. ನನಗೆ ಇಲ್ಲಿಂದ ಹೇಳಕ್ಕೆ ವಜ್ಜಾಗ ಒಟ್ಟು ವಜ್ಜೆ ಆಗ್ಬಿಟ್ಟಿತ್ತು. ಆರಾಮ್ ಕೂತು ಇಲ್ಲಿ ವಾಕ್ ಮಾಡ ಎಲ್ಲರೂ ಊಟ ಆಗೈತೆ ಅನ್ಕೋತೀವಿ. ನಮ್ದು ಊಟ ಆಗೈತಿ. ಸ್ವಲ್ಪ ಕೋಲ್ಡ್ ಇರ್ಬೇಕಾಗಿತ್ತಲ್ಲ ಸ್ಪ್ರೈಟ್ ಈ ಸಲ ಸ್ವಲ್ಪ ಕೋಲ್ಡ್ ಕಮ್ಮಿ. ಗೋಲ್ಡ್ ಬಿಸ್ಕೆಟ್ ಸುಂತ ಎಷ್ಟು ತೊಲಿಬೇಕು ನೋಡು ಗೋಲ್ಡ್. ಇವು ಕರೆ ವೇಟ್ ಅದಾವಲ್ಲ ಇವು ಸುಣ್ಣತಿರ್ಬೇಕು ಮೋಸ್ಟ್ಲಿ. ಕಲ್ ಇದ್ರೊಳಗೆ ಎಲ್ಲಕ್ಕಿಂತ ಜಾಸ್ತಿ ತಿಂದಿದ್ದು ನಾನೇ. ಟವರ್ಸ್ ತಿಂದಿಲ್ಲ ಇವರೆಲ್ಲ ಸೊಕಾಸ್ ತಿಂದು ಲೇಟ್ ಮಾಡ್ಯಾರ. ಪನ್ನೀರ್ ಉಳಿದಿತ್ತು. ಸೊ ಅದನ್ನು ನಾವು ಈಗ ಪ್ಯಾಕ್ ಮಾಡಿಸ್ಕೊಂಡಿವಿ. ಪ್ಯಾಕ್ ಮಾಡಿಸ್ಕೊಂಡು ನಮ್ಮ ಗಾಡಿ ಕಡೆ ಹೊಂಟೀವಿ. ರೈಟ್ ಹೇಳೋದು ಈಗ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಪ್ರೇಮು ಮನೆ ಬಂದೀವಿ. ಯಾಕಂದ್ರೆ ಸುಂತಾನು ನೀನು ಅಲ್ಲ ಸೈಡ್ಲೇ ಬಿಟ್ಟೋಗಿವಿ. ಸೊ ತೊಗೊಂಡು ಹೋಗ್ಬೇಕು. ಎಲ್ಲರೂ ಕೇಳ್ತೀರಿ ಎಷ್ಟಾಯ್ತು ಬಿಲ್ ಅಂತೇಳಿ ಒಬ್ರು ಕಮೆಂಟ್ ಹಾಕ್ತೀರಿ. ಅದು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ. 2,200 ರೂಪಾಯಿ ರೌಂಡ್ ಫಿಗರ್. 2,100 ಚಿಲ್ಲರ್ ಹತ್ರ 2,200 ರೂಪಾಯಿ ಆಯಿತು. ಲಾಕ್ ಮಾಡಿಬಿಟ್ರೆ ನಮ್ಕಿನ್ನ ಮುಂಚೆ ಬಂದ್ಬಿಟ್ರೆ ಅವ್ರ ಮನೆಗೆ. ಇಲ್ಲ ದೀಪ ಹೊಂಟೀನಿ ಸರ್. ಬಾಯ್ ಬಾಯ್. 11:00 ಅಲ್ಲಿ ದೇವ್ರು ರೊಮ್ಯಾನ್ಸ್ ಮಾಡ್ತಿರ್ತಾವ ದಾರ್ಯಾಗ ನೋಡೋಕ್ಕಾಗಲ್ಲ. ಬಾ ಮನೆಗೆ ಬಂದೀವಿ ಈಗ. ಆರಾಮ್ ಮಕ್ಕೊಂಬಿಡೋದು. ವಿಡಿಯೋ ಇಷ್ಟ ಆಗೈತೆ ಅನ್ಕೋತೀವಿ. ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಸಿಗೋಣ ನೆಕ್ಸ್ಟ್ ವಿಡಿಯೋದೊಳಗೆ. ಅಲ್ಲಿವರೆಗೂ ಎಲ್ರಿಗೂ ಬಾಯ್.